ಸ್ನೇಹಿತರೆ ನಮಸ್ಕಾರ. ಈಗ ನಾನಿರೋದು ಬ್ಯಾಂಗ್ಳೂರು ಏರ್ಪೋರ್ಟಲ್ಲಿ. ಗೋವಾದಲ್ಲಿ ಒಂದು ಕಾನ್ಫರೆನ್ಸ್ ಇದೆ. ಡಾಕ್ಟರ್ ಮಿತ್ರ ಬಸು ಚಿಲ್ಲರ್ ನಮ್ಮ ಮೆಂಟರ್ ಸರ್. ಅವರು ಈಸ್ ಎ ಡಾಕ್ಟರ್ ಸೈಂಟಿಸ್ಟ್. ಡಾಕ್ಟರ್ ಮಿತ್ರ ಬಸು ಚಿಲ್ಲರ್ ಅಂತ ಗೂಗಲಲ್ಲಿ ಹೊಡಿರಿ. ಅವರು ಸಾವಿರಾರು ಜನ ಲಕ್ಷಾನುಗಟ್ಟಲೆ ಪೇಷಂಟ್ಸ್ಗೆ ಆಲ್ಮೋಸ್ಟ್ ಒಂದು 25 ವರ್ಷ 30 ವರ್ಷದಿಂದ ಅವರು ಸೇವೆ ಸಲ್ಲಿಸ್ತಾ ಬಂದಿದ್ದಾರೆ. ಅವ್ರು ಮುಖ್ಯವಾಗಿ DRDOದಲ್ಲಿ ಸೈಂಟಿಸ್ಟ್ ಆಗಿದ್ದರು. ನಿಮಗೆ ಆಗ್ತಾರೆ ಸಮಂತ ಗೊತ್ತಿರುತ್ತೆ. ಸಮಂತಿಗೆ ಮಯೋಸೈಟಿಸ್ ಆಗಿ ಎಲ್ಲೂ ವಾಸಿ ಆಗಲ್ಲ ಅಂತಲೇ ಅವ್ರಿಗೆ ಆಲ್ಮೋಸ್ಟ್ ಡಿಕ್ಲೇರ್ ಮಾಡಿದರು. ಬೆಡ್ ರಿಡನ್ ಆಗಿರಬೇಕು ಮತ್ತು ಇದು ಸಮಸ್ಯೆಗೆ ಪರಿಹಾರ ಇಲ್ಲ ಅನ್ನೋ ಥರನೇ ಎಲ್ಲ ಕಡೆಯಿಂದ ಅವರಿಗೆ ಬಂದಿತ್ತು. ಬಟ್ ಈ ಒಂದೇನು ನಾವು ಇಂಟಿಗ್ರೇಟೆಡ್ ಮೆಡಿಸಿನ್, ರೀಜನರೇಟಿವ್ ಮೆಡಿಸಿನ್ ಮತ್ತು ಫಂಕ್ಷನಲ್ ಮೆಡಿಸಿನ್ ಪ್ರೋಟೋಕಾಲ್ಸ್ನ ಏನು ಅಡಾಪ್ಟ್ ಮಾಡಿ ಫಾಲೋ ಮಾಡ್ತಾರೋ ಸಾರು, ಅವರ 2021 ಆ ಟೈಮಲ್ಲಿ ಬೆಡ್ ರಿಡನ್ ಆಗಿರಬೇಕಾಗಿರ್ತಕ್ಕಂಥ ಆಕ್ಟರ್ ಸಮಂತ ಇವತ್ತು ಆಲ್ಮೋಸ್ಟ್ ಚೆನ್ನಾಗಿದ್ದಾರೆ. ಮತ್ತು ಇವಾಗ 4 months ಪ್ರೆಗ್ನೆಂಟ್ ಆಲ್ಸೋ ಶೀಸ್. ಸೊ ಇಷ್ಟು ಡೆವಲಪ್ಮೆಂಟ್ ಮಾಡಿರ್ತಕ್ಕಂಥ ಅವರ ಟ್ರೀಟ್ಮೆಂಟ್ ಪ್ರೋಟೋಕಾಲ್ಸು ನಮ್ಮ ಹಾಸ್ಪಿಟಲ್ ತುಂಬ ದಿನದಿಂದ ನಾವು ಯೂಸ್ ಮಾಡ್ತಾಯಿದ್ದೀವಿ. ಸೊ ಅವರ ಟ್ರೈನಿಂಗ್ ನಾನು ಅಗೇನ್ ಆ್ಯಂಡ್ ಅಗೇನ್ ಅವ್ರದ್ದು ಟ್ರೈನಿಂಗ್ ತೊಗೊಳ್ತಾನೆ ಇದ್ದೀನಿ. ನಮ್ಮಲ್ಲಿ ಟ್ರೀಟ್ಮೆಂಟು ಇನ್ನೂ ಎಫಿಷಿಯೆಂಟ್ ಟ್ರೀಟ್ಮೆಂಟ್ ರಿಸಲ್ಟ್ ಬರೋದಕ್ಕೋಸ್ಕರ ನಮ್ಮ ಎಷ್ಟೋ ಪೇಷಂಟ್ ಅವ್ರಿಗೆ ರೆಫರ್ ಮಾಡ್ತೀವಿ. ಮುಂಬೈನ ಇರ್ತಾರೆ ಆನ್ಲೈನ್ ಕನ್ಸಲ್ಟೇಷನ್ಗೆಲ್ಲ. ಇವತ್ತು ಕಾನ್ಫರೆನ್ಸ್ನ ಮೇನ್ ಟಾಪಿಕ್ ಏನಂದರೆ ಬಿಯಾಂಡ್ ಕನ್ವೆನ್ಷನಲ್ ಮೆಡಿಸಿನ್ ಅಂತ. ಅಂದರೆ ಬಿಯಾಂಡ್ ಕನ್ವೆನ್ಷನಲ್ ಮೆಡಿಸಿನ್ ಅಂದರೆ ನಾವು ಪ್ರಾಕ್ಟೀಸ್ ಮಾಡ್ತಕ್ಕಂಥದ್ದು ಇವು ಕನ್ವೆನ್ಷನಲ್ ಮೆಡಿಸಿನ್. ಅದನ್ನು ಮೀರಿರ್ತಕ್ಕಂಥದ್ದು, ಅದರಲ್ಲಿ ಏನು ಲಿಮಿಟೇಷನ್ಸ್ ಇರ್ತಾವೋ, ಈಗ ಕನ್ವೆನ್ಷನಲ್ ಮೆಡಿಸಿನಲ್ಲಿ ಲಿಮಿಟೇಷನ್, ನಾವು ಮಾಡ್ತಕ್ಕಂಥ ಅಲೋಪತಿ ಮೆಡಿಸಿನಲ್ಲಿ ಏನು ಲಿಮಿಟೇಷನ್ಸ್ ಇರ್ತಾವೆ ಆ ಲಿಮಿಟೇಷನ್ನ ಮೀರಿರ್ತಕ್ಕಂಥದ್ದು ಫಂಕ್ಷನಲ್ ಮೆಡಿಸಿನ್ನು, ರೀಜನರೇಟಿವ್ ಮೆಡಿಸಿನ್ ಮತ್ತು ಇಂಟಿಗ್ರೇಟೆಡ್ ಮೆಡಿಸಿನ್ ಅಂತ. ಸೊ ಅದ್ರ ಬಗ್ಗೆ ಇರ್ತಕ್ಕಂಥ ಟ್ರೈನಿಂಗು ನಾವು ಕೊಟ್ಟಿರ್ತಕ್ಕಂಥ ಈ ಟ್ರೀಟ್ಮೆಂಟ್ನ ನಾವು ಮೇನ್ಲಿ ಯೂಸ್ ಮಾಡ್ತಿರೋ ಕಾಯಿಲೆಗಳು ಬಂದು ಡಿಸ್ಕ್ ಬಲ್ಜು, ಸಿಯಾಟಿಕಾ, ಸ್ಪಾಂಡಿಲೋಸಿಸ್, ಲಂಬಾರ್ ಸ್ಪಾಂಡಿಲೋಸಿಸ್, ಸರ್ವೈಕಲ್ ಸ್ಪಾಂಡಿಲೋಸಿಸ್, AVN ಕೇಸಸ್, ರುಮಟೆಡ್ ಆರ್ಥರೈಟಿಸ್, RA ಪಾಸಿಟಿವ್, ಆಂಟಿ-CCV ಪಾಸಿಟಿವ್, ANA ಪಾಸಿಟಿವ್, ಮತ್ತು ಶೋಲ್ಡರ್, ಫ್ರೋಝನ್ ಶೋಲ್ಡರು, ಮತ್ತು ಮಸಲ್ಸ್ ರಿಲೇಟೆಡ್ ಬಂದರೆ ಮಸ್ಕ್ಯುಲರ್ ಡಿಸ್ಟ್ರೋಫಿ, ಮಯೋಸೈಟಿಸ್, ಆಮೇಲೆ ನ್ಯೂರೋಡಿಜೆನೇಟಿವ್ ಕಂಡೀಷನ್ಸ್ ಲೈಕ್ ಪಾರ್ಕಿನ್ಸನ್ಸ್, ಅಲ್ಝೈಮರ್ಸು, ಈ ಎಲ್ಲ ಪ್ರೋಟೋಕಾಲ್ಸ್ಗೂ ಅದು ಯೂಸ್ ಮಾಡ್ತೀವಿ. ಅಲ್ಲಿ ಮೇಯ್ನ್ ರೂಟ್ ಕಾಸ್ ಏನಪ್ಪ, ಯಾವುದೇ ಕಾಯಿಲೆಗಳಿಗೂ ಅಥವಾ ಈ ಥರ ಕಾಯಿಲೆಗಳಿಗೆ ಅಂತ ಅಂದರೆ ಆ ರೂಟ್ ಕಾಸ್ ಬಂದು ನಮ್ಮ ದೇಹದಲ್ಲಿರ್ತಕ್ಕಂಥ ಟಾಕ್ಸಿನ್ಸ್ ಲೆವೆಲ್ ಅಕ್ಯುಮಿಲೇಟ್ ಆಗಿರ್ತಕ್ಕಂಥ ಟಾಕ್ಸಿನ್ಸ್ ಅಂದರೆ ನಾವು ಅಂದ್ಕೊಂತೀವಿ ನಾವು ಡೈಲಿ ಕರೆಕ್ಟಾಗಿ ದಿನಕ್ಕೆ 1 ಸರಿ 2 ಸರಿ ಮೋಷನ್ ಆಗುತ್ತೆ, ನಮ್ಮ ದೇಹದಲ್ಲಿ ಯಾವುದೇ ಟಾಕ್ಸಿನ್ಸ್ ಇಲ್ಲ, ಅಕ್ಯುಮಿಲೇಟ್ ಆಗಿಲ್ಲ ಅಂತ ಅಂದ್ಕೊಂತೀವಿ ನಾವು. ಬಟ್ ಎಷ್ಟೊಂದು ಟಾಕ್ಸಿನ್ಸ್ ಅಕ್ಯುಮಿಲೇಟ್ ಆಗ್ತಾ ಇರುತ್ತೆ. ಔಟ್ಪುಟ್ ಪಾತ್ವೇಸ್ ಬ್ಲಾಕ್ ಆಗಿದ್ರೆ ಅಥವಾ ವಿತಿನ್ ದ ಸೆಲ್ ಮೈಟೋಕಾಂಡ್ರಿಯಾದಲ್ಲಿ ಉತ್ಪತ್ತಿ ಆಗ್ತಕ್ಕಂಥ ಫ್ರೀ ರ್ಯಾಡಿಕಲ್ಸ್ ಪ್ರಾಪರ್ಗೆ ಎಕ್ಸಿಟ್ ಆಗಿಲ್ಲ ಅಂದರೆ ಟಾಕ್ಸಿನ್ಸ್ ಅಕ್ಯುಮಿಲೇಟ್ ಆಗುತ್ತೆ. ಆ ಅಕ್ಯುಮಿಲೇಟ್ ಆಗಿರೋ ಟಾಕ್ಸಿನ್ಸ್ ನಮ್ಮ ದೇಹದಲ್ಲಿರ್ತಕ್ಕಂಥ ಇಮ್ಯುನಿಟಿನ ಡಿಸ್ಟರ್ಬ್ ಮಾಡುತ್ತೆ, ಇನ್ಸುಲಿನ್ ರೆಸಿಸ್ಟೆನ್ಸ್ನ ಕಾಸ್ ಮಾಡುತ್ತೆ, ಮತ್ತು ಗಟ್ಟು ಡಿಸ್ಟರ್ಬೆನ್ಸ್ ಮಾಡುತ್ತೆ, ಗಟ್ಟಲ್ಲಿ ಮೈಕ್ರೋಬಯೋಮ್ನೆಲ್ಲ ಹಾಳು ಮಾಡುತ್ತೆ. ಆಗ ಅಲ್ಲಿಂದ ಲೀಕಿ ಗಟ್ ಸಿಂಡ್ರೋಮ್ ಆಗುತ್ತೆ. ಆಗ ನಾವು ಟಾಕ್ಸಿನ್ಸ್ನ ಯಾವಾಗ ರಿಮೂವ್ ಮಾಡಿ ನಾವು ಕ್ಯೂರ್ ಮಾಡೋಕ್ಕೆ ಅಂದರೆ ಲೈಕ್ ಟ್ರೀಟ್ಮೆಂಟ್ ಮಾಡ್ತೀವಿ ಅಂತ ನಾವು ಯಾವಾಗ ಫೋಕಸ್ ಮಾಡ್ತೀವೋ ಆಗ ನಮ್ಮ ದೇಹದಲ್ಲಿ ಒಂದೊಂದೇ ಎಕ್ಸಲೆಂಟ್ ರಿಸಲ್ಟ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಮತ್ತು ಇನ್ನೊಂದು ರೀಸನ್ ಬಂದು ಒಂದು ಅಕ್ಯುಮಿಲೇಷನ್ ಆಫ್ ಟಾಕ್ಸಿನ್ಸ್, ಇನ್ನೊಂದು ಬಂದು ಲ್ಯಾಕ್ ಆಫ್ ಪ್ರಾಪರ್ ನರಿಶ್ಮೆಂಟ್ ಆಫ್ ದ ಬಾಡಿ, ಅಂದರೆ ಡಿಫಿಷಿಯನ್ಸೀಸ್ ಅಂತ ಕರಿಬೋದು. ಎಷ್ಟೊಂದು ಡಿಫಿಷಿಯನ್ಸಿ ಇರುತ್ತೆ ನಮಗೆ ಗೊತ್ತಿರ್ತಕ್ಕಂಥದ್ದು ಒಂದು 5-6 ಟೆಸ್ಟ್ ಬೇಸಿಕಲ್ಲಿ ಅದರಲ್ಲಿ ಬರೋ ವಿಟಮಿನ್ D, B12, ಕ್ಯಾಲ್ಶಿಯಂ, ಜಿಂಕ್, ಮೆಗ್ನೀಷಿಯಮ್ ಇಷ್ಟೇ. ಅದನ್ನು ಮೀರಿ ಎಷ್ಟೊಂದು ಮೆಟಬಾಲಮ್ ಅದರಲ್ಲಿ ಡಿಫಿಷಿಯನ್ಸೀಸ್ ಇರುತ್ತೆ. ಕೋಎನ್ಜೈಮ್ Q10 ಡಿಫಿಷಿಯನ್ಸಿ ಇರ್ಬೋದು. ಈ ಥರ ಎಷ್ಟೊಂದು ಡಿಫಿಷಿಯನ್ಸಿ ಇರುತ್ತೆ. ಆ ಡಿಫಿಷಿಯನ್ಸೀಸ್ನೆಲ್ಲ ನಾವು ಕರೆಕ್ಷನ್ ಮಾಡ್ಕೊತಿರೋ ಫುಡ್ಡಲ್ಲಿ ನಾವು ಟಾಕ್ಸಿನ್ಸ್ನ ರಿಮೂವ್ ಮಾಡೋದೇ ಎಷ್ಟೇ ಡಿಫಿಷಿಯನ್ಸಿ ಕರೆಕ್ಷನ್ ಮಾಡೋಕ್ಕೆ ಹೋಗ್ತಿದ್ವಿ ಅಂದ್ರೂ ಫಸ್ಟ್ ಆಫ್ ಆಲ್ ಅಬ್ಸಾರ್ಪ್ಷನ್ನೇ ಆಗಲ್ಲ, ಗಟ್ಟಲ್ಲೇ ಅವಾಯ್ಡ್ ಆಗಿಬಿಡುತ್ತೆ. ಸೊ ಅದು ಹೆಂಗೆ ನಾವು ಗಟ್ಟಲ್ಲಿ ಅವಾಯ್ಡ್ ಮಾಡೋಕ್ಕೆ ಬಾಡಿ ರೆಸಿಸ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ, ಅದನ್ನು ನಾವು ಪ್ರಾಪರ್ ರೂಟಲ್ಲಿ ಅಡ್ರೆಸ್ ಮಾಡಿದರೆ ಖಂಡಿತವಾಗ್ಲೂ ಎಲ್ಲ ಕಂಡೀಷನ್ಸ್ಗೂ ರಿಸಲ್ಟ್ ಬರುತ್ತೆ ಅಂತ ಹೇಳ್ಬೋದು. ಸಮಂತ ಅವ್ರಿಗೂ ಅದೇ ಥರನೇ ಆಗಿ ಅವರ ಒಂದು ಮಯೋಸೈಟಿಸ್, ಮಸ್ಕ್ಯುಲರ್ ಡಿಸ್ಟ್ರೋಫಿ ಆಗಿತ್ತು. ಅದು ಇವಾಗ ಆಲ್ಮೋಸ್ಟ್ ಲೈಕ್ ಚೆನ್ನಾಗೇ ರೆಡಿ ಆಗಿದ್ದಾರೆ. ಅವರು ಅಡಾಪ್ಟ್ ಮಾಡಿರ್ತಕ್ಕಂಥ ಪ್ರಿನ್ಸಿಪಲ್ಸ್ಗಳನ್ನ ನಾವು ಆವಾಗ 2021 ಕಲ್ತ್ಕೊಂಡು ಬಂದು ನಮ್ಮ ಸಾಕಷ್ಟು ಪೇಷಂಟ್ಗೆ ರಿಸಲ್ಟ್ ಬಂದಿದೆ. ನಾಲೆಡ್ಜ್ಗೆ ಕೊನೆ ಇಲ್ಲ. ಸೊ ನಾವು ಪ್ರತಿ ದಿನವೂ ನಾವು ಹೊಸದನ್ನು ಕಲಿತಾ ಇರಬೇಕು. ಸೊ ಹಂಗಾಗಿ ಆ ನಾಲೆಡ್ಜ್ ರಿಫೈನ್ಮೆಂಟ್ಗೆ ಯೂಶಲಿ ಅವ್ರು 6 months ಒಂದು ಟ್ರೈನಿಂಗ್ ಸೆಷನ್ಸ್ ಇಟ್ಟಿರ್ತಾರೆ ಮತ್ತು ಟೆಸ್ಟ್ಗಳು ಇಟ್ಟಿರ್ತಾರೆ. ಅದನ್ನು ಓದಬೇಕು, ಅದರಲ್ಲಿ ಪಾಸ್ ಆಗಬೇಕು, ಮತ್ತು ಅವ್ರು ಹೇಳಿರ್ತಕ್ಕಂಥ ಮೆಥಡಲ್ಸ್ ನಮ್ಮ ಪೇಷಂಟ್ಗೆ ಇಂಪ್ಲಿಮೆಂಟ್ ಮಾಡಬೇಕು. ಇಂಪ್ಲಿಮೆಂಟ್ ಮಾಡಿದ್ಮೇಲೆ ರಿಸಲ್ಟ್ಸ್ ಎಕ್ಸಲೆಂಟಾಗಿ ನಮಗೆ ರಿಸಲ್ಟ್ ಸಿಗುತ್ತೆ. ಆಲ್ಮೋಸ್ಟ್ 100ರಲ್ಲಿ 90ರಿಂದ 92% ಪೇಷಂಟ್ಸ್ಗೆ ಎಕ್ಸಲೆಂಟ್ ರಿಸಲ್ಟ್ಸ್ ಬರ್ತಾ ಇದೆ. ಆ ರಿಸಲ್ಟ್ಸ್ನ ನಾವು ಇನ್ನೂ ಇಂಪ್ರೂವ್ಮೆಂಟ್ ಮಾಡಬೇಕು.
ಮತ್ತು ಎಲ್ಲದಕ್ಕಿಂತ ಮುಖ್ಯವಾಗಿ ಪೇಷಂಟ್ಸ್ಗಳು ಕೂಡ ಹೇಳಿರ್ತಕ್ಕಂಥ ಒಂದು ಪ್ರೋಟೋಕಾಲ್ನ ಸಿಸ್ಟಮ್ನ ಅಡಾಪ್ಟ್ ಮಾಡ್ಕೋಬೇಕು, ಅವ್ರು ಫಾಲೋ ಮಾಡಬೇಕು. ಸೊ ನಾವು ಎಷ್ಟೇ ನಾವು ಅಡಾಪ್ಟ್ ಮಾಡ್ತಿದ್ದೀವಿ ಅಂತ ಅಂದ್ಕೊಂಡಿರ್ತೀವಿ, ಬಟ್ ಸ್ವಲ್ಪ ಡಿವಿಯೇಷನ್ ಆಗುತ್ತೆ. ಡಿವಿಯೇಷನ್ ಆಗೋದಕ್ಕೆ ಇನ್ನೊಂದು ಕಾರಣ ಇದೆ, ಅದು ಮಾನಸಿಕವಾಗಿ ಅವರು ಸ್ಥೈರ್ಯತೆಯಿಂದ ನಾನು ಮಾಡ್ತೀನಿ ಅಂತ ಹೋದರೂ ಕೂಡ ನಮ್ಮ ದೇಹದಲ್ಲಿ ಅಷ್ಟು ವರ್ಷದಿಂದ ಅಕ್ಯುಮಿಲೇಟ್ ಆಗಿರ್ತಕ್ಕಂಥ ಟಾಕ್ಸಿನ್ಸು ಪ್ಯಾರಾಸೈಟ್ಸ್ನ ಗ್ರೋ ಮಾಡಿಸಿರ್ತವೆ. ಆ ಪ್ಯಾರಾಸೈಟ್ಸ್ ನಮಗೆ ಆ ಥರ ಒಂದು ಮೈಂಡ್ಸೆಟ್ನ ಕೊಡ್ತಿರುತ್ತೆ. ಬ್ರೈನ್ನಲ್ಲಿ ಬ್ರೈನ್ ಫಾಗ್ ಆಗೋದು, ಡಿವಿಯೇಷನ್ ಮಾಡೋದು, ಡಿಮೋಟಿವೇಟ್ ಆಗೋದು, ಏನೋ ಒಂದು ಒಳ್ಳೇದು ಮಾಡ್ತೀನಿ ಅಂತ ಡಿವೈಡ್. ಯಾಕಂದರೆ ದಟ್ ಈಸ್ ಆಲ್ ದ ನೆಗೆಟಿವ್ ಪುಲ್ಲಿಂಗ್ ಎಫೆಕ್ಟ್ ಆಫ್ ಆಲ್ ದ ಬ್ಯಾಡ್ ಮೈಕ್ರೋಬಯೋಮ್, ಟಾಕ್ಸಿನ್ಸ್ ಆ್ಯಂಡ್ ವರ್ಮ್ಸು, ಫಂಗಸ್, ಈಸ್ಟು, ಅದೆಲ್ಲದರಿಂದನೂ ಆಗ್ತಾ ಇರುತ್ತೆ. ಅದನ್ನು ನಾವು ಯಾವಾಗ ನಾವು ಸ್ಲೋ ಆ್ಯಂಡ್ ಸ್ಟಡಿಯಾಗಿ ಅದನ್ನು ನಾವು ಎರಾಡಿಕೇಟ್ ಮಾಡ್ತೀವಿ ನಮ್ಮ ದೇಹದಿಂದ, ನ್ಯಾಚುರಲಾಗೆ ನಾವು ಅಡಾಪ್ಟ್ ಆಗ್ತೀವಿ. ನಮ್ಮ ಪೇಷಂಟ್ಸ್ನ ಎಷ್ಟೋ ಜನ ಸರ್ ಕಾಫಿ ಟೀ ಸ್ಟಾರ್ಟಿಂಗಲ್ಲಿ ಬಿಡೋಕ್ಕಾಗಲ್ಲ, ನಾನು ಬಿಡೋದೇ ಇಲ್ಲ ಅಂತ ಅಂದ್ಕೊಂಡಿದ್ದೆ, ಇವಾಗ ನನಗೆ ನೆನಪಿಗೆ ಬರಲ್ಲ ಅಂತಾರೆ. ಅಂದರೆ ಅವರು ಮೆಂಟಲಿ ಅವರು ಡಿಸೈಡ್ ಆಗಿ ಮಾಡಿದಿರಿ ಅಂತ ಅಲ್ಲ, ಬಟ್ ಅವರು ಸ್ಟಾರ್ಟ್ ಮಾಡಿದ್ರು. ಅದಕ್ಕೆ ಬೇಕಾಗಿರ್ತಕ್ಕಂಥ ಕೆಲವು ಸಪ್ಲಿಮೆಂಟ್ಸು, ಮೆಡಿಸಿನ್ಸ್ ಕೊಡುವಾಗ ಅವ್ರ ದೇಹದಲ್ಲಿ ಇರ್ತಕ್ಕಂಥ ಈ ಬ್ಯಾಡ್ ಥಿಂಗ್ಸ್ ಏನಾಯ್ತು ಹೊರಗಡೆ ಹೋಗ್ತಾ ಅಂದರೆ ನೆಗೆಟಿವ್ ಅಟ್ರಾಕ್ಷನ್ ಏನು ನಮ್ಮ ಬಾಡಿ ನಾವು ತಿನ್ನಬೇಕು ಅಂತ ಒಂದು ಬರುತ್ತೋ ಮೈಂಡ್ಗೆ, ಅದೆಲ್ಲ ಅವಾಯ್ಡ್ ಆಗ್ತಾ ಹೋಯ್ತು. ಅದು ಅವಾಯ್ಡ್ ಆಗಿ ಬಂದಿರತಕ್ಕಂಥ ಒಂದು ಇದು ರಿಸಲ್ಟ್ ಅದು ಅವ್ರಿಗೆ. ಸೊ ಹಂಗೇ ಇದನ್ನು ನಾವು ಪೇಷಂಟ್ಸ್ಗಳು ಕೂಡ ಫಾಲೋ ಮಾಡಬೇಕು. ಫಾಲೋ ಮಾಡ್ತಾ ಇದ್ದೀರಾ? ಸೊ ಹಿಂಗೆ ಫಾಲೋ ಮಾಡ್ತಾ ನಮ್ಮ ದೇಹದಲ್ಲಿರ್ತಕ್ಕಂಥ ಹೋಮಿಯೋಸ್ಟಾಸಿಸ್ ಅಂತ ಕರಿತೀವಿ. ಅಂದರೆ ಲೈಕ್ ಹೋಮಿಯೋಸ್ಟಾಸಿಸ್ ಅಂದರೆ ಯಾವುದೇ ಡಿಸೀಸ್ ಇಲ್ಲದೆ ಇರತಕ್ಕಂಥ ಒಂದು ಸ್ಥಿತಿ, ಆ ಸ್ಥಿತಿ ಇರುತ್ತೆ ನಮಗೆ. ಬಟ್ ಅಟ್ಲೀಸ್ಟ್ ಸ್ವಲ್ಪ ಡಿವಿಯೇಷನ್ ಆಗಿರ್ಬೋದು. ಬಟ್ ಇಲ್ಲಿ ನಾವು ಹೆಂಗೆ ಡಿವಿಯೇಷನ್ ಆಗಿರೋದು ಅದು ಹೆಂಗೆ ಆತಂದ್ರೆ ನಮ್ಮ ದೇಹದಲ್ಲಿ ನಾವು ಲೈಕ್ ಪೇಯ್ನ್ಫುಲ್ ಕಂಡೀಷನ್ಸ್ ಕೊಡೋಕೆ ಸ್ಟಾರ್ಟ್ ಮಾಡುತ್ತೆ. ಅಂದರೆ ನಾನು ಹೇಳಿದ್ನಲ್ಲ, ಪೇಯ್ನ್ ಡಯಾಗ್ನೋಸಿಸ್, ಕೆಲವು ಡಿಸೀಸಸ್, ಆ ಒಂದು ಪೇಯ್ನ್ ಕಂಡೀಷನ್ಸ್ನ ಕೊಡೋಕೆ ಸ್ಟಾರ್ಟ್ ಮಾಡುತ್ತೆ. HLB27 ಈಸ್ ಆಫ್ ಒನ್ ಅಮಂಗ್ ಆಲ್ ಆಂಕೋಲಜಿಂಗ್ ಸ್ಪಾಂಡಿಲೋಸಿಸ್. ಎಲ್ಲ AVN, ಡಿಸ್ಕ್ ಬಲ್ಜು, ಸ್ಪಾಂಡಿಲೋಸಿಸ್, ಆಲ್ RA, RTCCP, ಆಸ್ಟಿಯೋಆರ್ಥರೈಟಿಸ್ ಆಫ್ ನೀ ಜಾಯಿಂಟು, ಅಂಡ್ ಡಿಜನರೇಷನ್ ಆಫ್ ಲೈಕ್ ಕಾರ್ಟಿಲೇಜ್ ಅಂಡ್ ಸ್ಪ್ರೈನ್ ಆಗೋದು. ಬಿಕಾಸ್ ಆಫ್ ವೀಕ್ನೆಸ್ ಇರುವಾಗಲೇ ಸ್ಪ್ರೈನ್ ಆಗುತ್ತೆ. ನಾರ್ಮಲ್ ಆಕ್ಟಿವಿಟೀಸಿಂದನೇ ಸ್ಪ್ರೈನ್ ಆಗಿ ಸ್ಟಾರ್ಟ್ ಆಗುತ್ತೆ. ನಾವೇನು ಜಂಪ್ ಮಾಡೋ ಅವಶ್ಯಕತೆ ಇಲ್ಲ, ರನ್ನಿಂಗ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ಇದೆಲ್ಲದಕ್ಕೂ ಕೂಡ ರೂಟ್ ಕಾಸು ಇದನ್ನು ನಾವು ಅಡ್ರೆಸ್ ಮಾಡುವಾಗ ನಮ್ಮ ದೇಹದಲ್ಲಿ ಒಂದು ಪೇಯ್ನ್ಫುಲ್ ಕಂಡೀಷನ್ ಅನ್ನೋದು ಹೋಗುತ್ತೆ. ಅಷ್ಟಿದ್ರೆ ಸಾಕು ನಮಗೆ. ಭಗವಂತ ಕೊಟ್ಟಿರ್ತಕ್ಕಂಥ ಲೈಫು ನೋವು ಮತ್ತು ಯಾವುದೇ ಪೇಯ್ನ್ಫುಲ್ ಕಂಡೀಷನ್ ಇಲ್ದಿರ್ತಕ್ಕಂಥ ಒಂದು ನ್ಯಾಚುರಲ್ ಲೈಫಲ್ಲಿ ಲೀವ್ ಮಾಡ್ಬೇಕಂತ ಕೊಟ್ಟಿರ್ತಾರೆ. ಬಟ್ ಇವಾಗ ಆಗಿರ್ತಕ್ಕಂಥ ವರ್ಲ್ಡಲ್ಲಿ ಆಗಿರ್ತಕ್ಕಂಥ ಎಷ್ಟೋ ಚೇಂಜಸ್, ಲೈಕ್ ಪೊಲ್ಯೂಷನ್ ಆಗ್ಬೋದು, ಮತ್ತು ಪೆಸ್ಟಿಸೈಡ್ಸು, ಫರ್ಟಿಲೈಸರ್ಸ್ ಯೂಸ್ ಮಾಡಿ ಅಷ್ಟು ಫುಡ್ಡು, ಅಷ್ಟು ಟಾಕ್ಸಿನ್ಸು ನಮ್ಮ ಬಾಡಿ ಒಳಗಡೆ ಅಷ್ಟು ಅಕ್ಯುಮುಲೇಟ್ ಆಗುವಾಗ ಅದಕ್ಕೆ ಅದು ತಿನ್ಕೊಂಡು ಒಂದಿನ ಹೋಗ್ತೀವಿ ಅನ್ನೋ ಥರ ಅದನ್ನೆಷ್ಟೇ ನಾವು ಒಂದು ನೆಗ್ಲಿಜೆಂಟಾಗಿ ಮಾತಾಡಿದ್ರೂ ಕೂಡ ನಮ್ಗೇನು ಮಾಡುತ್ತೆ, ಅದು ನಮ್ಮ ಬಾಡಿನಲ್ಲಿ ಅಷ್ಟು ಪೇಯ್ನ್ ಕೊಡುತ್ತೆ. ಸೊ ಆವಾಗ ಅಟ್ಲೀಸ್ಟ್ ನಾವು ಅದನ್ನು ಎಚ್ಚೆತ್ಕೊಂಡು ಆ ಪೇಯ್ನ್ಫುಲ್ ಕಂಡೀಷನಿಂದ ಹೊರಗಡೆ ಬರೋವರ್ತಕ ಅಂತೂ ಒಂದು ಪ್ರಯತ್ನ ಮಾಡಬೇಕು. ಆಮೇಲಿಂದ ಅದು ನ್ಯಾಚುರಲ್ ಏನು ಒಂದು ಲೈಫ್ ಸ್ಟೈಲ್ ಇರುತ್ತೆ ಅದನ್ನ ಮಾಡ್ಕೊತ ಹೋದರೆ ಮತ್ತೆ ನಾವು ಆ ಪೇಯ್ನ್ಗೆ ಹೋಗೋದಿಲ್ಲ. ಒಂದು ಪೇಷಂಟ್ ಕ್ವಶನ್ ಕೇಳ್ತಾರೆ, ರೋಮಟೈಡ್ ಆರ್ಥರೈಟಿಸ್ ನಮ್ಮದೇ ಪೇಷಂಟು, ಮಿತ್ರ ಸರ್ಗೆ, ಸರ್ ಇದು ಕ್ಯೂರ್ ಆಗುತ್ತಾ, ಪರ್ಮನೆಂಟಾಗಿ ಕ್ಯೂರ್ ಆಗುತ್ತಾ ಅಂತ ಕೇಳ್ತಾರೆ. ಅವರು ಕೊಡ್ತಕ್ಕಂಥ ಆನ್ಸರ್ ಹೆಂಗಿರುತ್ತೆ ಅಂದರೆ, ಇನ್ ಎ ವೇ ಇಟ್ ಈಸ್ ಎಸ್ ಅಂತಾರೆ, ಆ್ಯಂಡ್ ದೇರ್ ಆರ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಅಪ್ಲೈ ಅಂತ ಹೇಳ್ತಾರಲ್ಲ, ಹಂಗೆ ನಿಮ್ಮ ಪ್ರೋಟೋಕಾಲ್ ಹೆಂಗೆ ಎಷ್ಟು ಸಿನ್ಸಿಯರಾಗಿ ಫಾಲೋ ಮಾಡ್ತೀರ ಅನ್ನೋದಿರುತ್ತೆ. ಅದು ಅಷ್ಟು ಡಿಫಿಕಲ್ಟ್ ಏನಲ್ಲ. ಹೇಳಿದ್ನಲ್ಲ, ನೆಗೆಟಿವ್ ಥಿಂಗ್ಸ್ ಬಾಡಿಯಿಂದ ಹೊರಗಡೆ ಹೋದರೆ ನೆಗೆಟಿವ್ಗೆ ಅಂಶಗಳು ಅಟ್ರಾಕ್ಟ್ ಮಾಡ್ತಕ್ಕಂಥ ಒಂದು ಗುಣ ನಮ್ಮ ಇದರಲ್ಲೇ ಹೋಗ್ಬಿಡುತ್ತೆ. ಸೊ ನಮ್ಮ ಮೈಂಡಿಂದನೇ ಹೋಗುತ್ತೆ ಅಲ್ಲೂ. ಮತ್ತು ಅವರು ಎಷ್ಟೊಂದು ಥೆರಪೀಸ್ ಇದೆ, IV ಥೆರಪೀಸ್, ಓರಲ್ ಮೆಡಿಸಿನ್ಸ್ ತಗೊಳ್ತಕ್ಕಂಥದ್ದು, ಬೆಳಗ್ಗೆ ಟೈಮ್ ಹೈ ಡೋಸ್ ವೈಟಮಿನ್ C ಪೌಡರ್ಗಳು ತಗೊಳ್ತಕ್ಕಂಥದ್ದು, ಅದೆಲ್ಲ ಮಾಡುವಾಗ ಗಟ್ಟಿ ಕ್ಲೆನ್ಸ್ ಆಗುತ್ತೆ, ಸೆಲ್ಸ್ ಇಂಟ್ರಾಸೆಲ್ಯುಲರ್ ಕ್ಲೆನ್ಸಿಂಗ್ ಆಗುತ್ತೆ, ಇಂಟ್ರಾಸೆಲ್ಯುಲರ್ ಮೈಟೋಕಾಂಡ್ರಿಯಲ್ ಕ್ಲೆನ್ಸಿಂಗ್ ಆಗುತ್ತೆ. ಆಗ ಬಾಡಿ ನ್ಯಾಚುರಲ್ ಲೆವೆಲ್ ಆಫ್ ಎನರ್ಜಿ, ನ್ಯಾಚುರಲ್ ಲೆವೆಲ್ ಆಫ್ ಪೇಯ್ನ್ ಫ್ರೀ ಕಂಡೀಷನ್, ಅದು ಆ ಒಂದು ಸ್ಥಿತಿಗೆ ಹೋಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದು ಸಾಧ್ಯ, ಅದು ಹಂಗೆ ಮಾಡ್ಕೊಳಕ್ಕೆ ಸ್ಥಿತಿ ಸಾಧ್ಯ. ನಾವು ಡಾಕ್ಟರ್ ಆಗಿ ನಾವೇನು ಮಾಡ್ಬೋದು, ಅದನ್ನು ಒಂದು ಹೆಲ್ಪ್ ಮಾಡ್ತೀವಿ, ಅಸಿಸ್ಟ್ ಮಾಡ್ತೀವಿ. ನಿಮ್ಮನ್ನು ಪೇಯ್ನ್ಫುಲ್ ಕಂಡೀಷನ್ನಿಂದ ಪೇಯ್ನ್ಲೆಸ್ ಕಂಡೀಷನ್ಗೆ ಮೂವ್ ಆಗೋದಕ್ಕೆ, ಟ್ರಾನ್ಸ್ಫಾರ್ಮ್ ಆಗೋದಕ್ಕೆ ಸಪೋರ್ಟ್ ಮಾಡ್ತೀವಿ. ಸೊ ಇನ್ನೂ ಈ ಕಾನ್ಫರೆನ್ಸಲ್ಲಿ ಏನೇನೆಲ್ಲ ಅಪ್ಡೇಷನ್ಸ್ ಬರುತ್ತೋ, ದ ಬಿಯಾಂಡ್ ಕನ್ವೆನ್ಷನಲ್ ಮೆಡಿಸಿನ್ ಅಂತಕ್ಕಂಥ ಒಂದು ಕಾನ್ಫರೆನ್ಸಲ್ಲಿ ಇನ್ನೊಂದು ಅಪ್ಡೇಟ್ಸ್ ಬರುತ್ತೆ. ಇನ್ನೊಂದು ಪಾರ್ಟ್ 2, ಪಾರ್ಟ್ 3 ವಿಡಿಯೋ ಮಾಡ್ತೀನಿ. ಈ ಥರ ಒಂದು ವಿಡಿಯೋ ಮಾಡಿ ಆಲ್ಮೋಸ್ಟ್ 1 ಇಯರ್ ಮೇಲೆ ಆಯಿತು. ಬಿಕಾಸ್ ಏರ್ಪೋರ್ಟಿಗೆ ಬಂದಾಗ ಅರ್ಜೆಂಟಲ್ಲಿ ಮಾಡೋಕ್ಕಾಗ್ತಿಲ್ಲ. ಅದಕ್ಕಂತ ಇವತ್ತು ನಿಮಗೆ ಈ ಇನ್ಫಾರ್ಮೇಷನ್ ಕೊಡಬೇಕಂತಲೇ ನಾನು ಇವತ್ತು 1 ಅವರ್ ಬೇಗನೆ ಬಂದು ಚೆಕ್ ಇನ್ ಆಗಿದ್ದೀನಿ. ಸೊ ಏನೇನೆಲ್ಲ ಅಪ್ಡೇಟ್ಸ್ ಇರುತ್ತೋ ಅದನ್ನ ಅಪ್ಡೇಟ್ಸ್ ಮಾಡ್ತಾ ಹೋಗ್ತೀನಿ. ನಿಮಗೆ ಏನೇ ಕ್ವಶನ್ಸ್ ಇದ್ದರೂ ಕಾಮೆಂಟ್ಸಲ್ಲಿ ಇನ್ಫಾರ್ಮ್ ಮಾಡಿ, ಲೈಕ್ ಮೆಸೇಜ್ ಹಾಕಿ,
ಅದನ್ನು ರಿಪ್ಲೈ ಮಾಡ್ತೀವಿ. ಮತ್ತು ಮುಖ್ಯವಾಗಿ ಏನೇನು ಪ್ರೋಟೋಕಾಲ್ಸ್ ಇವಾಗ ಆಲ್ರೆಡಿ ನಮ್ಮ ಪೇಷಂಟ್ಸ್ ಎಕ್ಸಿಸ್ಟಿಂಗ್ ಪೇಷಂಟ್ಸ್ ಏನೇನು ಫಾಲೋ ಮಾಡ್ತಿದ್ರು ಮತ್ತು ನಮ್ಮ ಹಾಸ್ಪಿಟ್ಲಿಗೆ ಬರಬೇಕಂತ ಅಂದ್ರೂ ಇನ್ನೂ ಎಷ್ಟು ಜನ ಇದ್ರೋ ಅವರೆಲ್ಲರೂ ಕೂಡ ಎಷ್ಟೋ ವಿಡಿಯೋದಲ್ಲಿ ಹೇಳಿರ್ತಕ್ಕಂಥ ಪ್ರೋಟೋಕಾಲ್ಸ್ಗಳನ್ನ ಫಾಲೋ ಮಾಡ್ಕೊತ ಹೋಗಿ ಚೆನ್ನಾಗಿ ಆಗ್ತೀರಾ ಅಂತ ಹೇಳ್ತಾ ಈ ಮಾತನ್ನು ಮುಗಿಸ್ತಾ ಇದ್ದೀನಿ. ಸೊ 3 days ಇನ್ ಗೋವಾ. ಆಲ್ಮೋಸ್ಟ್ ಒಂದು 150 ಡಾಕ್ಟರ್ಸ್ ಬಂದಿದ್ದಾರೆ ಅಕ್ರಾಸ್ ಇಂಡಿಯಾ ಆ್ಯಂಡ್ ಅಕ್ರಾಸ್ ದ ವರ್ಲ್ಡ್. ಸಮ್ 8 to 10 ಕಂಟ್ರೀಸಿಂದ ಬಂದಿರತಕ್ಕಂಥ ಡಾಕ್ಟರ್ಸ್. ಅದೆಲ್ಲ ವಿಡಿಯೋಸ್ ಫೋಟೋಸ್ ಹಾಕ್ತೀನಿ ಅಂತ ಹೇಳ್ತೀವಿ. ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು.